ಫ್ರೆಂಡ್ಸ್, ಸೊ ನಾನು ಹೇಳ್ತಿರೋ ಹಾರರ್ ಸ್ಟೋರಿ ಬಂದು ಒಂದು ಹಳ್ಳಿಯಲ್ಲಿ ಆಗಿರೋ ಹಾರರ್ ಸ್ಟೋರಿ. ಆ ಹಳ್ಳಿ ಎಲ್ಲಿದೆ ಅಂತಂದರೆ ಮೈಸೂರಿಂದ ಸ್ವಲ್ಪ ದೂರದಲ್ಲಿ ಆ ಹಳ್ಳಿ ಇರುತ್ತೆ. ಸೊ ಹಳ್ಳಿಯಲ್ಲಿ ಒಂದು ಊರಿಂದ ಆಚೆಗೆ ಒಂದು ಮನೆ ಇರುತ್ತೆ. ಆ ಮನೆ ಹೆಸರು ಅಭಿಷಿಕ್ತ ಮನೆ ಅಂತ. ಯಾಕೆ ಎಲ್ಲರೂ ಅದನ್ನು ಅಭಿಷಿಕ್ತ ಮನೆ ಅಂತ ಕರೀತಾರೆ ಅಂದರೆ, ಆ ಮನೆ ಹತ್ರ ಹೋದವರಾಗಲಿ, ಆ ಮನೆಗೆ ಹೋದವರಾಗಲಿ ಯಾರೂ ಜೀವಂತವಾಗಿ ವಾಪಸ್ಸೇ ಬಂದಿರೋದಿಲ್ಲ. ಅದಕ್ಕಾಗಿ ಆ ಮನೆಗೆ ಅಭಿಷಿಕ್ತ ಮನೆ ಅಂತ ಕರೀತಾರೆ. ಪತ್ರಕರ್ತ ಏನು ಮಾಡ್ತಾನೆ ಅಂದರೆ ಆ ಊರಿಗೆ ಹೋಗ್ತಾನೆ, ಯಾಕಂದರೆ ಆ ಮಿಸ್ಟ್ರಿನ ಚೇಸ್ ಮಾಡೋದಕ್ಕೆ. ಸೊ ಊರಿಗೆ ಹೋದಾಗ ಏನು ಮಾಡ್ತಾನೆ, ಫಸ್ಟು ಗ್ರಾಮಸ್ಥರ ಹತ್ರ ಎಲ್ಲ ವಿಚಾರಿಸ್ತಾನೆ, ಆ ಮನೆ ಹೇಗೆ ಎಲ್ಲ ಕೇಳಿದಾಗ ಎಲ್ಲರೂ ಹೇಳ್ತಾರೆ ಆ ಮನೆ ಸರಿ ಇರೋದಿಲ್ಲ, ಮತ್ತು ಆ ಮನೆ ಹತ್ರ ಹೋದವ್ರು ಯಾರೂ ಇದುವರೆಗೂ ವಾಪಸ್ ಬಂದೇ ಇಲ್ಲ. ಸೊ ಅದಕ್ಕೇನು ಹೇಳ್ತಾರೆ ಅಂದರೆ, ನೀನು ಹೋಗಬೇಡ, ಹೋದರೆ ಪ್ರಾಣಕ್ಕೆ ಅಪಾಯ ಅನ್ನೋ ಥರ ಹೇಳ್ತಾರೆ. ಆದರೆ ಆ ಪತ್ರಕರ್ತ ಅದಕ್ಕೆಲ್ಲ ಕೇರೆ ಮಾಡೋದಿಲ್ಲ. ಹತ್ರ ಹೋಗ್ತಾನೆ, ಏನು ನಡೆಯುತ್ತೆ ಏನು ಅಂತ ನೋಡೋಣ ಅಂತ ಹೋಗ್ತಾನೆ. ಹೋಗ್ಬೇಕಾದ್ರೆ ಫಸ್ಟ್ ಆ ಮನೆ ಹತ್ರ ಹೋಗ್ತಾನೆ. ಹೋದಾಗ ಇನ್ನೇನು ಹೋಗಿ ಡೋರ್ ನಾಕ್ ಮಾಡಬೇಕು, ಜಸ್ಟ್ ಕೈ ಇಡ್ತಾನೆ ಅಷ್ಟೇ. ಅಟ್ಟಿಗೆ ಆ ಡೋರ್ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಅದೇ ಓಪನ್ ಆಗುತ್ತೆ. ಸೊ ಅವನೇನು ಮಾಡ್ತಾನೆ, ನೋಡ್ತಾನೆ ಒಳಗಿಣಿಕಿ ನೋಡಿದಾಗ ಫುಲ್ಲು ಕತ್ತಲೆ ಇರುತ್ತೆ. ಆದರೂ ಅವನು ಒಂದು ಟಾರ್ಚ್ ತೊಗೊಂಡು ಹೋಗ್ತಾನೆ ಒಳಗೆ. ಆ ಮನೆಯಲ್ಲಿ ಇಣಿಕಿ ನೋಡಿದಾಗ ಫುಲ್ಲು ಕತ್ತಲೆ ಮತ್ತು ಫುಲ್ಲು ನಿಶ್ಶಬ್ದ ಇರುತ್ತೆ. ಆದರೂ ಅವನು ಭಯ ಪಡದೆ ಮನೆ ಒಳಗೆ ಹೋದಾಗ ಏನಾಗುತ್ತೆ ಅಂದರೆ, ಗೋಡೆ ಮೇಲೆಲ್ಲ ಫುಲ್ಲು ಯಾವ ಥರ ಇರುತ್ತೆ ಅಂದರೆ ಫುಲ್ಲು ರಕ್ತ ಹೆಂಗೆ ಚೆಲ್ಲಿರೋದು ಆ ಥರ ಎಲ್ಲ ಇರುತ್ತೆ. ಅವನು ಹಂಗೆ ನೋಡ್ತಾ ಇರಬೇಕಾದ್ರೆ ಅವ್ನಿಗೇನು ಮಾಡುತ್ತೆ, ಯಾರೋ ಅಳ್ತಿರೋ ಸೌಂಡು ಕೇಳುತ್ತೆ. ಅದು ಎಲ್ಲಿಂದ ಕೇಳುತ್ತೆ ಅಂದರೆ ಫಸ್ಟ್ ಫ್ಲೋರಿಂದ ಕೇಳುತ್ತೆ. ಫಸ್ಟ್ ಫ್ಲೋರ್ ಒಂದು ರೂಮಿಂದ ಕೇಳುತ್ತೆ ಸೌಂಡ್. ಕೇಳಿದಾಗ ಯಾರೋ ಅಳ್ತಿರೋ ಸೌಂಡು ಕೇಳಿದಾಗ ಅವನೇನು ಮಾಡ್ತಾನೆ, ಸೊ ಫಸ್ಟ್ ಫ್ಲೋರ್ಗೆ ಹೋಗ್ತಾನೆ. ಫಸ್ಟ್ ಫ್ಲೋರ್ಗೆ ಹೋದರೆ ಅಲ್ಲೊಂದು ರೂಮ್ ಇರುತ್ತೆ, ಕೋಣೆ ಥರ, ಬೆಡ್ರೂಮ್ ಥರ ಇದ್ದಾಗ ಅಲ್ಲಿಂದ ಸೌಂಡ್ ಬರ್ತಿರುತ್ತೆ, ಅಳೋ ಸೌಂಡು, ಯಾರೋ ಕಾಪಾಡಿ ಅನ್ನೋ ಸೌಂಡು. ಅವನೇನು ಮಾಡ್ತಾನೆ ಅಂದರೆ ಆ ಬೆಡ್ರೂಮ್ ಒಳಗೆ ಹೋದಾಗ ಅಲ್ಲಿ ಏನಿರುತ್ತೆ ಅಂದರೆ ಒಂದು ಮಿರರ್ ಇರುತ್ತೆ. ಸೊ ಆ ಮಿರರ್ನ ನೋಡಿದಾಗ ಅವನಿಗೆ ಏನೋ ಒಂದು ವಿಚಿತ್ರವಾಗಿ ಅನಿಸುತ್ತೆ ಆ ಮಿರರಲ್ಲಿ ನೋಡಿದಾಗ ಫಸ್ಟ್ ಈ ಥರ ನೋಡ್ತಾನೆ. ನೋಡಿದ ತಕ್ಷಣ ಅವ್ನಿಗೆ ಬ್ಯಾಕ್ಗ್ರೌಂಡಲ್ಲಿ ಯಾವುದೋ ಒಂದು ಹೆಣ್ಣು ಯಾವುದೋ ಒಂದು ಶ್ಯಾಡೋ ಕಾಣುತ್ತೆ. ಅವನಿಗೆ ಹೆಣ್ಣು ಬ್ಯಾಕ್ ಸೈಡಲ್ಲಿ ಶ್ಯಾಡೋ ಕಾಣಿದಾಗ ಅವನೇನು ಮಾಡ್ತಾನೆ, ಇಮಿಡಿಯೇಟು ಟಾರ್ಚ್ ಇಟ್ಕೊಂಡು ಹಿಂದೆ ನೋಡಿದಾಗ ಅಲ್ಲಿ ಏನೂ ಇರೋದಿಲ್ಲ. ಮತ್ತೆ ಈ ಕಡೆ ನೋಡಿದಾಗ ಮತ್ತೆ ಇರುತ್ತೆ, ಮತ್ತೆ ಹಿಂದೆ ನೋಡಿದಾಗ ಇಷ್ಟು ಭಯಾನಕವಾಗಿರುತ್ತೆ ಅಂತಂದರೆ ಆ ಲೇಡಿ ಅಷ್ಟು ಭಯಾನಕವಾಗಿರುತ್ತೆ. ಅವನ ಕೈಲಿ ನೋಡೋಕ್ಕೆ ಆಗೋದಿಲ್ಲ, ಅಷ್ಟು ಭಯಾನಕವಾಗಿರುತ್ತೆ. ಫುಲ್ಲು ಚರ್ಮ ಎಲ್ಲ ಫುಲ್ಲು ಅರ್ಧ ಸುಟ್ಟೋಗಿರೋ ಚರ್ಮ, ಮತ್ತು ಬಾಯಿಂದ ಫುಲ್ಲು ರಕ್ತ ಬರ್ತಿರುತ್ತೆ. ಈ ಥರ ಎಲ್ಲ ನೋಡಿ ಅವನು ಒಂದೇ ಕ್ಷಣ ಬೆವ್ತೋಗಿ ಫುಲ್ಲು ಕಿರ್ಚಾಡ್ತಾನೆ, ಕಾಪಾಡಿ ಅಂತ. ಬಟ್ ಯಾರೂ ಬರೋದಿಲ್ಲ. ಅವನಿಗೆ ಆಚೆಯಿಂದ ರೂಮಿಂದ ಆಚೆಗೆ ಕೂಡ ಹೋಗೋಕ್ಕಾಗೋದಿಲ್ಲ, ಓಡೋಟೋಗೋಕ್ಕಾಗೋದಿಲ್ಲ. ಸೊ ಆವಾಗ ಅವನಿಗೆ ಗೋಡೆ ಮೇಲೆ ಒಂದು ಬರಹ ಕಾಣುತ್ತೆ. ಏನಂತ ಕಾಣುತ್ತೆ ಅಂದರೆ, ಗೋಡೆ ಮೇಲೆ ನನಗೆ ನ್ಯಾಯ ಕೊಡಬೇಕು, ಇಲ್ಲಾಂದರೆ ನನ್ನ ಜೊತೆ ಬರಬೇಕು ಅನ್ನೋ ಥರ ಒಂದು ಸಾಲು, ಒಂದು ಅಕ್ಷರ ಇರುತ್ತೆ ಅಲ್ಲಿ. ಅದನ್ನು ನೋಡಿ ಮತ್ತೆ ಅವ್ನು ಫುಲ್ಲು ಭಯ ಪಡ್ತಿರ್ತಾನೆ, ಕಾಪಾಡಿ ಅಂತ ಕಿರಿಸ್ತಿರ್ತಾನೆ. ಅವ್ನು ಲಾಸ್ಟ್ಗೆ ಏನು ಮಾಡ್ತಾನೆ ಅಂದರೆ, ಅಲ್ಲೇ ಪಕ್ಕದಲ್ಲೇ ಒಂದು ವಿಂಡೋ ಇದ್ದರೆ ಅದನ್ನು ಒಡೆದ್ಕೊಂಡು ಅದರಿಂದ ಆಚೆಗೆ ಜಂಪ್ ಮಾಡಿದಾಗ ಏನಾಗುತ್ತೆ, ಅವನು ಮನೆಯಿಂದ ಆಚೆ ಬಿದ್ದುಬಿಡ್ತಾನೆ. ಸೊ ಇವನು ಕಿರ್ಚಿರೋ ಸೌಂಡೆಲ್ಲ ಏನಾಗುತ್ತೆ, ಗ್ರಾಮಸ್ಥರಿಗೆಲ್ಲ ಕೇಳಿ ಅವರೆಲ್ಲ ಬಂದು ಇವನ ಹತ್ರ ಬಂದು, ಇವನು ಆಲ್ರೆಡಿ ಬಿದ್ದೋಗಿರ್ತಾನೆ, ಇವನ ಕೈಲಿ ಎದ್ದೇಳಕ್ಕೆ ಸತ ಆಗ್ತಿರಲ್ಲ. ಸೊ ಅವ್ನು ಎಬ್ಬಿಸಿ ಏನಾಯಿತು ಅಂತ ಕೇಳಿದಾಗ ಅವನು ಈ ಥರ ಆಯಿತು, ಒಂದು ಹೆಣ್ಣು ಪ್ರೇತಾತ್ಮ ಈ ಥರ ಇತ್ತು, ಇದೆಲ್ಲ ಕೇಳಿದಾಗ ಅವ್ರೇನು ಹೇಳ್ತಾರೆ ಅಂದರೆ, ನೀನು ತುಂಬ ಅದೃಷ್ಟವಂತ, ತುಂಬ ಲಕ್ಕಿ, ಇದುವರೆಗೂ ಯಾರೂ ಈ ಮನೆ ಹತ್ರ ಬಂದವರಾಗಲಿ ಮನೆ ಒಳಗೆ ಹೋದವರಾಗಲಿ ಯಾರೂ ಪ್ರಾಣ ಸಹಿತ ವಾಪಸ್ ಬಂದಿಲ್ಲ ಅಂತ ಹೇಳ್ತಾರೆ ಆ ಪತ್ರಕರ್ತನಿಗೆ. ಅದಾದಮೇಲೆ ಒಂದು ಸುಮಾರು ದಿನಗಳಾದಮೇಲೆ ಆ ಪತ್ರಕರ್ತ ಏನಾಗ್ತಾನೆ ಅಂತಂದರೆ, ಅದೇ ಮನೆ ಹತ್ರ ಅವನು ಎಲ್ಲಿ ತಪ್ಪಿಸ್ಕೊಂಡು ಆಚೆ ಬಿದ್ದಿದ್ನಲ್ಲ ಅದೇ ಪ್ಲೇಸಲ್ಲಿ ಶವವಾಗಿ ಬಿದ್ದಿರ್ತಾನೆ ಅವನು.